ಇವತ್ತು ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅಕ್ಕಿನ ಹುರ್ಕೋಬೇಕು, ಕೈ ಬಿಸಿ ಬರೋ ಸ್ವಲ್ಪ ಬೆಚ್ಚಗಾಗೋ ಥರ ಹುರ್ಕೋಬೇಕು. ಇಲ್ಲಿ ನಾವು 4 ಲೋಟ ಅಕ್ಕಿನ ತೊಗೊಂಡಿದ್ದೀವಿ. ಅದಕ್ಕೆ 1 ಲೋಟ ಬೇಳೆನ ಸೇರಿಸ್ಕೊಂಡು ಕುಕ್ಕರ್ನಲ್ಲಿ 2 ವಿಸಿಲ್ನಷ್ಟು ಬೇಯಿಸ್ಕೊಳ್ಳಿ. ರಾತ್ರಿನೇ ಕಡಲೆ ಬೀಜ ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ವು. ಅದನ್ನು ಬೀನ್ಸು, ಕ್ಯಾರೆಟು, ಸೀಮೆ ಬದನೆಕಾಯಿ, ಆಲೂಗಡ್ಡೆ, ನಿಮಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಸೇರಿಸ್ಕೊಂಡು 1 ವಿಸಿಲ್ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳಿ. ಈಗ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, 2 ಸ್ಪೂನಷ್ಟು ಧನಿಯಾ, ಏಲಕ್ಕಿ, ಸ್ವಲ್ಪ ಎಣ್ಣೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೋಬೇಕು. ಒಂದು 10 ಮೆಣಸಿನ್ಕಾಯಿ ಹುರ್ಕೊಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಒಂದು 5 ಕಾಳು ಮೆಣಸು, ಆಮೇಲೆ ಸ್ವಲ್ಪ ಮೆಂತ್ಯ. ಮಸಾಲೆನಲ್ಲಿ ಸ್ವಲ್ಪ ಜಾಕಾಯಿ, ಜಾಪತ್ರೆ ಇದ್ದರೆ ಆಪ್ಷನಲ್, ಇದು ಬೇಕಾದ್ರೆ ಹಾಕ್ಕೊಳ್ಬೋದು. ಬಿಸಿ ಮಾಡಿ 1/4 ಕಪ್ಪು ಕೊಬ್ಬರಿ ತುರಿ, 1 ಸ್ಪೂನ್ ಗಸಗಸೆ. ಇವಾಗ ಮಿಕ್ಸಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಹುರಿದಿಟ್ಕೊಂಡಂಥ ಎಲ್ಲ ಮಸಾಲೆ ಪದಾರ್ಥಗಳು ಜೊತೆಗೆ 2 ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮ್ಯಾಟೊ, ಇದೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳಿ, ಚೆನ್ನಾಗಿ ರುಬ್ಕೊಳ್ಳಿ ಪೇಸ್ಟ್ ಥರ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನ್ ತುಪ್ಪ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ಸ್ವಲ್ಪ ಇಂಗು, 2 ಕಟ್ ಮಾಡಿಟ್ಕೊಂಡಿರೋಂಥ ಟೊಮ್ಯಾಟೊ, ಇದನ್ನು ಮಷಿ ಆಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು. ಟೊಮೆಟೊ ಬೆಂದ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಮತ್ತು ರುಬ್ಬಿಟ್ಕೊಂಡಂಥ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಬೇಯಿಸಿಟ್ಕೊಂಡಂಥ ಅನ್ನ ಮತ್ತು ಬೇಳೆನ ಇದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೂಡಿಸಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಕುದ್ದ ನಂತರ ಅಬ್ಸಾರ್ಬ್ ಆಗಿಬಿಟ್ಟು ಕರೆಕ್ಟ್ ಹದಕ್ಕೆ ಬರುತ್ತೆ. ಮಧ್ಯ ಮಧ್ಯ ತಳ ಹಚ್ಚದೇ ಇರೋ ಥರ ಕೂಡಿಸ್ತಾ ಇರಿ. ಕವರ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಉದುರಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಇದೆ. ಬಿಸಿ ಬಿಸಿಯಾಗಿ ತುಪ್ಪ ಮತ್ತು ಬೂಂದಿ ಜೊತೆ ಸವಿಯಿರಿ.